ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಉಪಕಾರ ಊರಿಗೆ, ಬದ್ದುಗೋಡು ಬೇರಿಗೆ. ಓಹೋ, ಏನೋ ರಾಮು, ಬೆಳಿಗ್ಗೆನೆ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಎಲ್ಲ ಹೊರಟಾಗಿದೆ. ಅಕ್ಕ, ಇವತ್ತು ನಾನು ನಮ್ಮ ಕಾಲೇಜ್ ಸ್ನೇಹಿತರೆಲ್ಲ ಸೇರಿ ಒಂದು ಒಳ್ಳೆ ಕೆಲಸ ಮಾಡೋಕೆ ಅಂತ ಹೊರಡ್ತಾ ಇದೀವಿ ಕಣಕ್ಕ. ಓಹೋ, ಅದೇನಪ್ಪ ಅಂತ ಮಹತ್ತರವಾದ ಒಳ್ಳೆ ಕೆಲಸ? ಅಕ್ಕ, ನಾವೆಲ್ಲ ಇವತ್ತು ನಗರ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ಅನ್ನೋ ಹಾಗೆ ನಮ್ಮ ನಗರನ ಕ್ಲೀನಾಗಿ ಇಡೋದಕ್ಕೆ ಏನೇನು ಕ್ರಮಗಳನ್ನು ತೆಗೆದುಕೋಬೇಕು, ನಗರ ಪಾಲಿಕೆಯವರ ಜೊತೆಗೆ ನಾವೆಲ್ಲ ನಾಗರಿಕರು ಹೇಗೆಲ್ಲ ಸಹಕರಿಸಬೇಕು ಅಂತೆಲ್ಲ ಯೋಜನೆ ಹಾಕ್ಕೊಂಡು ಒಂದೊಂದೇ ಬಡಾವಣೆಗಳನ್ನು ತೆಗೆದುಕೊಂಡು ಶುಭ್ರವಾಗಿ ಅದನ್ನು ಕಾಣುವಂತೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಕ್ಕ. ಹಾ, ಪರವಾಗಿಲ್ವೇ. ಉಪಕಾರ ಊರಿಗೆ, ಬದ್ದುಗೋಡು ಬೇರಿಗೆ ಅನ್ನೋ ಹಾಗೆ ನೀವು ಸ್ನೇಹಿತರೆಲ್ಲ ಸೇರಿ ತುಂಬಾ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀರಾ. ಏನಕ್ಕ ಅದು ಗಾದೆ, ಉಪಕಾರ ಊರಿಗೆ? ಉಪಕಾರ ಊರಿಗೆ, ಬದ್ದುಗೋಡು ಬೇರಿಗೆ ಅನ್ನೋದು ಒಂದು ಅರ್ಥಪೂರ್ಣವಾದ ಗಾದೆ. ಅಕ್ಕ, ಉಪಕಾರ ಊರಿಗೆ, ಬದ್ದುಗೋಡು ಬೇರ್ಗೆ ಒಳ್ಳೆ ಪ್ರಾಸಬದ್ಧವಾಗಿದೆ ಈ ಗಾದೆ. ಇದರ ಅಂತರಂಗ ಬಹಿರಂಗದ ಅರ್ಥ ಎಲ್ಲ ಏನು ಅಂತ ಹೇಳಕ್ಕ ಪ್ಲೀಸ್. ಹಾ ರಾಮು, ಈ ಉಪಕಾರ ಊರಿಗೆ, ಬದ್ದುಗೋಡು ಬೇರಿಗೆ ಅನ್ನೋ ಗಾದೆ ಗ್ರಾಮೀಣ ಪರಿಸರದಲ್ಲಿ ಹುಟ್ಟಿ ಬೆಳೆದು ಬಂದಿರೋ ಅಂಥ ಗಾದೆ ಕಣೋ. ಇದ್ರ ಬಗ್ಗೆ ಒಂದು ಜನಪದ ಕಥೆನೇ ಇದೆ ಗೊತ್ತಾ, ತುಂಬಾ ಸ್ವಾರಸ್ಯಕರವಾಗಿದೆ. ಪಿರಿಯಾಪಟ್ಟಣದ ಕಡೆ ಕಂಪ್ಲಾಪುರ ಅನ್ನೋ ಹಳ್ಳಿಲಿ ಇದನ್ನೇ ಹೇಳ್ತಾರೆ. ಕಥೆನಾ? ಏನಕ್ಕ ಅದು? ಬೇಗ ಹೇಳಕ್ಕ, ಕೇಳಕ್ ತುಂಬಾ ಚೆನ್ನಾಗಿರುತ್ತೆ. ತಿರುಮಲಾಪುರ ಅನ್ನೋ ಊರಿನಲ್ಲಿ ತಿರುವೆಂಕಟ ಅನ್ನೋ ರಾಜ ಇದ್ನಂತೆ. ಅವನ ಮಗ ತಿರುನಾರಾಯಣ ಸ್ವಾಮಿ, ರಾಜ್ಕುಮಾರ ಅವನು. ಈ ತಿರುನಾರಾಯಣ ಸ್ವಾಮಿ ತುಂಬಾ ಬುದ್ಧಿವಂತನಾಗಿದ್ನಂತೆ. ಓಹೋ, ಅಷ್ಟೇ ಅಲ್ಲ, ತುಂಬಾ ಒಳ್ಳೆಯವನು ಆಗಿದ್ದ, ಕರುಣಾಮಯಿ ಆಗಿದ್ದ. ಪ್ರಜೆಗಳಿಗಂತೂ ರಾಜಕುಮಾರನ ಕಂಡ್ರೆ ತುಂಬಾ ಪ್ರೀತಿ ಅಭಿಮಾನ ಅಂತೆ. ಒಂದು ವರ್ಷ ತಿರುಮಲಾಪುರದಲ್ಲಿ ಮಳೆನೇ ಆಗ್ಲಿಲ್ವಂತೆ ಕಣೋ. ಹಾಗಾಗಿ ಬೆಳೆನೂ ಬರ್ಲಿಲ್ವಂತೆ. ಅಯ್ಯೋಯ್ಯೋ. ಮಳೆ ಬೆಳೆಗಳು ಕೈಕೊಟ್ಟಿದ್ರಿಂದ ರೈತರು ಕಂಗಾಲಾಗಿ ಹೋದ್ರಂತೆ. ಹೀಗಾಗಿ ಕಂದಾಯ ಕಟ್ಟಕ್ಕೂ ಆಗ್ಲಿಲ್ವಂತೆ. ಆದ್ರೆ ರಾಜ ಮಾತ್ರ ಪ್ರತಿಯೊಬ್ಬರು ಕಂದಾಯ ಕಟ್ಟಲೇಬೇಕು ಅಂತ ಕಟ್ಟಪ್ಪಣೆ ಮಾಡಿ ಆಜ್ಞೆ ಮಾಡ್ಬಿಟ್ನಂತೆ. ಪಾಪ ರೈತರ ಪಾಡು ಏನಾಗಿರ್ಬೇಕಕ್ಕ. ಆ ರೈತರೆಲ್ಲ ಬಂದು ರಾಜ್ಕುಮಾರನ ಹತ್ರ ತಮ್ಮ ಸಂಕಟನ ತೋಡ್ಕೋತಾರಂತೆ. ಆಗ ರಾಜ್ಕುಮಾರ ಅವ್ರ ಕಷ್ಟನೆಲ್ಲ ಹೇಗಾದ್ರೂ ಮಾಡಿ ಪರಿಹರಿಸ್ತೀನಿ ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ಕಳಿಸ್ತಾನಂತೆ. ಏನ್ ಮಾಡನಕ್ಕ ರಾಜ್ಕುಮಾರ? ಹಾ, ಕೇಳು ಕತೆನ. ಅವನು ತಂದೆ ಮಹಾರಾಜ ಇದ್ನಲ್ಲ, ಅವನಿಗೆ ತನ್ನ ಮಗ ಸಕಲ ಕಲೆ ವಿದ್ಯೆಗಳಲ್ಲಿ ಪಾರಂಗತನಾಗೋದನ್ನ ನೋಡ್ಬೇಕು ಅಂತ ತುಂಬಾ ಅಪೇಕ್ಷೆ ಇತ್ತಂತೆ. ಅದರಂತೆ ಮಗ ಕಷ್ಟಪಟ್ಟು ರಾಜ್ಕುಮಾರ ಸಕಲ ಕಲಾ ವಲ್ಲಭನಾಗಿ ಕಂಗೊಳಿಸಿದ್ನಂತೆ. ತಂದೆ ರಾಜನಿಗೆ ಮಗನ ಅಸಾಧಾರಣ ಪ್ರತಿಭೆ ಕಂಡು ತುಂಬಾ ಸಂತೋಷ ಆಯ್ತಂತೆ. ಕಂದ, ನೀನು ತಂದೆಗೆ ತಕ್ಕ ಮಗ. ಈ ಸಂತೋಷದ ಸಮಯದಲ್ಲಿ ನಿನಗೇನು ಬೇಕು ಕೇಳು, ಕೊಡ್ತೀನಿ ಅನ್ನಂತೆ. ಅದಕ್ಕೆ ರಾಜ್ಕುಮಾರ, ಅಪ್ಪಾಜಿ, ಈ ವರ್ಷ ಮಳೆ ಬೆಳೆ ಆಗದೆ ರೈತರು ತುಂಬ ಕಷ್ಟದಲ್ಲಿದ್ದಾರೆ, ಅವರು ಕಂದಾಯ ಕಟ್ಟಲೇಬೇಕು ಅಂತ ದಯವಿಟ್ಟು ಕಡ್ಡಾಯ ಮಾಡಬೇಡಿ. ಜಪ್ತಿ ಮಾಡಿರೋ ಅವರು ವಸ್ತುಗಳನ್ನೆಲ್ಲ ಅವ್ರಿಗೆ ಹಿಂದಿರುಗಿಸೋ ಕೃಪೆ ಮಾಡಬೇಕು ಅಂತ ಕೇಳ್ಕೊಳ್ತಾನಂತೆ. ರಾಜ್ಕುಮಾರನ ಲೋಕೋಪಕಾರ ದೃಷ್ಟಿ ಕಂಡು ಮಹಾರಾಜನಿಗಂತೂ ತುಂಬಾ ಸಂತೋಷ ಆಗುತ್ತಂತೆ ಕಣೋ. ಆನಂದ ಬಾಷ್ಪಾನೇ ಸುರಿಸ್ತಾನಂತೆ. ಹಾಗೆ ಆಗ್ಲಿ ಮಗು, ಇದು ರೈತರಿಗಾಗಿ ನೀನ್ ಕೇಳಿದ್ದು, ಆದ್ರೆ ನಿನಗಾಗಿನೂ ಏನಾದ್ರೂ ಕೇಳು ಕಂದ ಅಂತಾನಂತೆ. ರಾಜ್ಕುಮಾರ ಏನ್ ಕೇಳ್ದ ಅಕ್ಕ? ಅಪ್ಪಾಜಿ, ಇನ್ನು ಮುಂದೆ ಯಾವ ವರ್ಷ ಮಳೆ ಬೆಳೆ ಆಗಲ್ವೋ ಆ ವರ್ಷಗಳಲ್ಲೂ ಸಹ ಕಂದಾಯ ಕೇಳದೆ ಮನ್ನಾ ಮಾಡೋ ಕೃಪೆ ಮಾಡಬೇಕು ಅಂತಾನೆ. ರಾಜಕುಮಾರನ ಈ ಪರೋಪಕಾರ ದೂರದೃಷ್ಟಿ ಕಂಡು ಮಹಾರಾಜನಿಗೆ ಆಶ್ಚರ್ಯ, ಸಂತೋಷ ಎಲ್ಲ ಆಗ್ತಾ ಇರುತ್ತಂತೆ. ಮುಂದೆ ಏನಾಯ್ತಕ್ಕ? ಮುಂದೆ ಅವರು ಮಾತಾಡ್ತಿರೋ ಹೊತ್ತಿಗೆ ಅಲ್ಲಿಗೆ ದಾರಿಲಿ ಒಂದು ಬಂಡಿಲಿ ಏನೋ ಹೇರ್ಕೊಂಡು ಒಬ್ಬ ರೈತ ಬರ್ತಾನಂತೆ. ರೈತ ಬಂದವನೇ ರಾಜನಿಗೆ ನಮಸ್ಕಾರ ಮಾಡ್ತಾನೆ.
ಆಗ ರಾಜ ಕೇಳ್ತಾನೆ, ಏನಪ್ಪ ಅದು ಬಂಡೀಲಿ ಅಂತ. ಬದ್ಗೋಡು ಸ್ವಾಮಿ ಅಂತಾನೆ ರೈತ. ಬದ್ಗೋಡು ಅಂದರೆ ಅಂತಾನೆ ರಾಜ. ರೈತ ಹೇಳ್ತಾನೆ, ಇದು ಕೆರೆ ಬಯಲಿನಲ್ಲಿ ಅಗತ್ತೆಗೆದ ಹಳ್ಳದ ಕಳಿ ಮಣ್ಣು, ಇದು ಒಳ್ಳೆ ಗೊಬ್ಬರ ಸ್ವಾಮಿ. ಮನುಷ್ಯನ ಆತ್ಮ ಒಳ್ಳೆಯದಾಗಿದ್ದರೆ ಊರಿಗೆ ಉಪಕಾರ ಆಯ್ತದೆ ಅನ್ನೋ ಹಾಗೆ ಒಳ್ಳೆ ಬೆಳೆ ಬರಬೇಕಾದ್ರೆ ಗಿಡಗಳು ಬೇರಿಗೆ ಈ ಬದ್ಗೋಡು ಹಾಕಬೇಕು ಸ್ವಾಮಿ ಅಂತಾನಂತೆ. ಆಹಾ, ಎಷ್ಟು ಒಳ್ಳೆ ಮಾತು, ಸಾರ್ವಕಾಲಿಕ ಸತ್ಯದ ಮಾತು ಆಡ್ದ ಅಕ್ಕ ರೈತ. ಮಹಾರಾಜ ಅದಕ್ಕೇನು ಹೇಳ್ದ ಅಕ್ಕ? ಊರಿಗೆ ಉಪಕಾರ ಮಾಡಿದ್ರೆ ಆತ್ಮೋದ್ಧಾರವಾಗುತ್ತೆ, ಬೆಳೆಗೆ ಬದ್ಗೋಡು ಹಾಕಿದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿ ರಾಜಕುಮಾರನ ಪ್ರಶಂಸೆ ಮಾಡಿದ್ನಂತೆ. ಅಕ್ಕ, ಎಷ್ಟು ಚೆನ್ನಾಗಿದೆ ಅಕ್ಕ ಈ ಗಾದೆಯ ಕಥೆ. ನಾವೆಲ್ಲ ಇದರ ಅಂತರಂಗದ ಅರ್ಥನ ತಿಳಿದುಕೊಂಡು ನಡ್ಕೊಂಡ್ರೆ ನಮ್ಮ ಕುಟುಂಬ, ಸಮಾಜ, ದೇಶ ಎಲ್ಲ ಎಷ್ಟು ಚೆನ್ನಾಗಿ ಮುಂದುವರಿಬಹುದು, ಆನಂದದಿಂದ ಇರಬಹುದು ಅಲ್ವೇನಕ್ಕ? ಖಂಡಿತ ರಾಮು. ಪರೋಪಕಾರಕ್ಕಾಗಿ, ಲೋಕೋಪಕಾರಕ್ಕಾಗಿ ಯಾರ ಹೃದಯ ತುಡಿತಾ ಇರುತ್ತೋ ಅಂಥ ವ್ಯಕ್ತಿನೇ ಮಹಾತ್ಮ. ಪರೋಪಕಾರ ಅನ್ನೋದು ವ್ಯಕ್ತಿಯ ಆತ್ಮೋದ್ಧಾರಕ್ಕೆ ಒಂದು ಮಹತ್ತರ ಸಾಧನ. ಹಾಗೆ ಒಂದು ಗಿಡ ಬೆಳೆದು ಹೆಮ್ಮರವಾಗಬೇಕಾದ್ರೆ ಅದಕ್ಕೆ ಒಳ್ಳೆ ಗೊಬ್ಬರನೂ ಬೇಕಾಗುತ್ತೆ. ಬೇರು ಆ ಗೊಬ್ಬರದ ಸತ್ವ ಎಲ್ಲ ಹೀರ್ಕೊಂಡು ಬೆಳೆಯುತ್ತೆ. ಅಕ್ಕ, ಆ ಗಿಡ ಸೊಂಪಾಗಿ ಬೆಳೆದು ಹಸಿರೆಲೆಗಳು ನಳನಳಿಸಿ ಹೂವು, ಹಣ್ಣು, ಹೀಚು, ಕಾಯಿ ಎಲ್ಲ ಆಯಾಯ ಹಂತದಲ್ಲಿ ಇತರರಿಗೆ ಉಪಕಾರಿ ಆಗುತ್ತವೆ. ಪಶು ಪಕ್ಷಿಗಳ ಆಹಾರದ ಅಗತ್ಯಗಳನ್ನೂ ಪೂರೈಸುತ್ತವೆ. ಅಷ್ಟೇ ಅಲ್ಲ ರಾಮು, ಹೆಮ್ಮರವಾಗಿ ಬೆಳೆದು ಮರ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ನೀಡುತ್ತವೆ, ಮನುಷ್ಯರಿಗೆ ನೆರಳಿನ ಆಸರೆಯನ್ನು ನೀಡುತ್ತವೆ, ಪರಿಶುದ್ಧ ಗಾಳಿಯನ್ನು ನೀಡುತ್ತವೆ. ಅಕ್ಕ, ಮರಗಿಡಗಳು ತಾವು ಇಂಗಾಲಾಮ್ಲ ಸೇವಿಸಿ ನಮಗೆ ಶುದ್ಧವಾದ ಆಮ್ಲಜನಕವನ್ನು ನೀಡುತ್ತಲ್ವೇನಕ್ಕ? ಎಂತಹ ಪರೋಪಕಾರದ ಗುಣ ಅದರ ಹುಟ್ಟಿನಿಂದಲೇ ಬಂದಿದೆ ಅಲ್ವೇನಕ್ಕ? ಹೌದು ರಾಮು. ಇಂಥ ಪರೋಪಕಾರ ಗುಣವನ್ನ ಮರಗಿಡಗಳಿಂದಲಾದರೂ ಮನುಷ್ಯರು ಕಲಿತು ಬಾಳಿದರೆ ಮನುಷ್ಯರು ತಾವು ಬೆಳೆಯೋದಲ್ಲದೆ ಎಲ್ಲರಿಗೂ ಉಪಕಾರಿಗಳು ಆಗ್ತಾರಲ್ವಾ? ಬೇರಿಗೆ ಬದ್ಗೋಡು ಹಾಕೋ ಹಾಗೆ ಚಿಕ್ಕಂದಿನಿಂದಲೇ ಈ ಉಪಕಾರ ಗುಣದ ಮಹತ್ವನ ತಂದೆ ತಾಯಂದ್ರು ತಿಳಿಸಿ ಮಕ್ಕಳನ್ನು ಬೆಳೆಸಬೇಕು ಅಲ್ವೇನಕ್ಕ? ಖಂಡಿತ ರಾಮು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು ಅಲ್ವಾ? ಅಕ್ಕ, ನಿನ್ನ ಹತ್ರ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ನೋಡು. ಬೇಗ ತಿಂಡಿ ಕೊಡಕ್ಕ. ಏನಕ್ಕ ತಿಂಡಿ? ಇವತ್ತು ಬಿಸಿ ಬಿಸಿ ಖಾರ ಬಾತು, ಕೇಸರಿ ಬಾತು. ಆಹಾ, ಉಪ್ಪಿಟ್ಟು ಅಂದ್ರೆ ಎಲ್ಲಿ ತಿನ್ನೋದಿಲ್ವೋ ಅಂತ ಹೋಟೆಲ್ ಹೆಸರಿಟ್ಬಿಟ್ಟಿಯನಕ್ಕ. ಪರವಾಗಿಲ್ಲಕ್ಕ, ನೀನುವೇ. ಸಾಧಾರಣ ಉಪ್ಪಿಟ್ಟೆಲ್ಲ ಕಣೋ ರಾಮು, ತರಕಾರಿ ಎಲ್ಲ ಹಾಕಿ ಹೈ ಕ್ಲಾಸ್ ಆಗಿ ಮಾಡಿದ್ದೀನಿ ಗೊತ್ತಾ. ಕೇಸರಿ ಬಾತು ಅಷ್ಟೇ, ಧಾರಾಳವಾಗಿ ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿದ್ದೀನಿ. ಬೇಗ ತಟ್ಟೆ ತಗೋ. ನಿಮ್ ಬಾವನ್ನು ಕರಿ. ಓಕೆ ಭಾವಾ, ಮೈ ಡಿಯರ್ ಭಾವಾ, ತಿಂಡಿ ರೆಡಿ ಆಗಿದೆ, ಬೇಗ ಬನ್ನಿ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ NK ಶಿವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.